ಸರ್ MSc ಇನ್ ಕೆಮಿಸ್ಟ್ರಿ ಮಾಡಿ LIC ಜರ್ನಿನ ಹೇಗ್ ಸ್ಟಾರ್ಟ್ ಮಾಡಿದ್ರಿ? ಇನಿಷಿಯಲಿ LIC ಪೇಪರ್ ಆಡ್ ನೋಡಿ ಎಲ್ಲರೂ ನನಗೆ ಮೋಟಿವೇಟ್ ಮಾಡಿದ್ರು. ನೀನ್ ಇಷ್ಟೊಂದು ಮಾರ್ಕ್ಸ್ ತೆಗ್ದಿದ್ಯಾ, ಈ ಫೀಲ್ಡ್ ಅಲ್ಲಿ ಡೆಫಿನೆಟ್ಲಿ ನಿನ್ಗೊಂದು ಲೈಫ್ ಇದೆ ಅಂತ. ಸರ್ ಇವಾಗ ಎಷ್ಟೊಂದು ಜನಕ್ಕೆ ಕ್ವಶನ್ ಏನಂದ್ರೆ LIC ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ರಿಟರ್ನ್ಸ್ ಬರಲ್ಲ, ಮೋಸ ಆಗುತ್ತೆ, ಅದಕ್ಕೆಲ್ಲ ನೀವೇನ್ ಹೇಳ್ತೀರಾ? ವಿ ಆರ್ ಬಿಲ್ಡಿಂಗ್ ಟ್ರಸ್ಟ್. 29 ಕೋಟಿ ಜನ ನಮ್ಮ ಹತ್ರ ಇದ್ದಾರೆ. ನಮ್ಮ LIC ಆಫ್ ಇಂಡಿಯಾಗೆ ಸವರನ್ ಗ್ಯಾರಂಟಿ ಇದೆ. ಇಫ್ ಎನಿಥಿಂಗ್ ಗೋಸ್ ರಾಂಗ್ ಟು LIC ಅಂದಾಗ ಗವರ್ಮೆಂಟ್ ಆಫ್ ಇಂಡಿಯಾ ಸೆಟಲ್ ಮಾಡುತ್ತೆ. LIC ಏಜೆಂಟ್ ಆಗ್ಬೇಕಂತಿರೋರ್ಗೆ ನೀವೇನ್ ಟಿಪ್ಸ್ ಕೊಡ್ತೀರಾ? ಸೊ ನಾನ್ ಮಾಡಿದೀನಿ ಅಂದ್ರೆ ಇದು ಎಲ್ಲರೂ ಕೂಡ ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವರು ಸಕ್ಸಸ್ ಆಗಿಲ್ಲ ಅಂದ್ರೆ ಅವರೆಲ್ಲ ಅವರು ಡೆವಲಪ್ ಆಗಿಲ್ಲ. ಯಾವ ವ್ಯಕ್ತಿ ಡೆವಲಪ್ ಆಗಿ ಈ ಪ್ರೊಫೆಷನ್ ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದರೆ ಗೆಲುವಂತೂ 100% ನಿಮಗೆ ಖಂಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿತಾ. ನಾನು ಫೋಟಾನ್ ಮೀಡಿಯಾ ಕ್ರಿಯೇಟಿವ್ ಏಜೆನ್ಸಿಯಿಂದ ಬಂದಿರೋದು. ಎಲ್ಲಾ ಪ್ರೊಫೆಷನಲ್ಲೂ ತಮ್ಮದೇ ಆದಂತ ಸಾಧನೆ ಮಾಡಿರ್ತಾರೆ ಮತ್ತೆ ಅವರದೇ ಆದಂತ ಛಾಪನ್ನ ಮೂಡಿಸಿರ್ತಾರೆ. ಇದೇ ರೀತಿ LIC ಪ್ರೀಮಿಯಂ ಅಲ್ಲಿ ಆಲ್ ಓವರ್ ಇಂಡಿಯಾ 2 times ಟಾಪರ್ ಆಗಿರುವಂತ ವ್ಯಕ್ತಿ. ಅದಷ್ಟೇ ಅಲ್ಲದೆ USA, UAE, ಸಿಂಗಾಪುರ್ ಮತ್ತೆ ಹಲವಾರು ಕಡೆ ಕಾನ್ಫರೆನ್ಸಸ್ ನ ಅಟೆಂಡ್ ಮಾಡಿದ್ದಾರೆ. ಆ ವ್ಯಕ್ತಿನ ನಾನು ಇವಾಗ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದ್ಯಾರು ಅಲ್ಲ, ಸತ್ಯಪ್ರಕಾಶ್ ಅರಸ್ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾನು ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ಸರ್. ನಮ್ ಜನರಿಗೆ ಇವತ್ತು ನೀವು ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ. ನಾನು ಸತ್ಯಪ್ರಕಾಶ್ ಅರಸ್. LICಗೆ ಸೇರಿ 15 years ಎಕ್ಸ್ಪೀರಿಯನ್ಸ್ ಇದೆ. ಸೊ ನಂದು ಕ್ವಾಲಿಫಿಕೇಷನ್ ಬಂದು MSc ಇನ್ ಕೆಮಿಸ್ಟ್ರಿ ಮತ್ತು MBA. ಕರೆಂಟ್ಲಿ ನಾನು ಇನ್ಶೂರೆನ್ಸಲ್ಲಿ PhD ಕೂಡ ಮಾಡ್ತಾ ಇದ್ದೀನಿ. ಸೊ ನಂದು ಕ್ಲೈಂಟ್ಸ್ ಬಂದು ಆಲ್ ಓವರ್ ಕಂಟ್ರೀಸಲ್ಲಿದ್ದಾರೆ. ಸೊ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ LICಲಿ ಕೆಲಸ ಮಾಡೋದು. ಬಿಕಾಸ್ ನಾವು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತೀವಿ ಮತ್ತು ಅವ್ರ ಇನ್ಕಮ್ನ ಪ್ರೊಟೆಕ್ಟ್ ಮಾಡ್ತೀವಿ. ಸೊ ಈ ಜಾಬು ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಸರ್ MSc ಇನ್ ಕೆಮಿಸ್ಟ್ರಿ ಮಾಡಿ LIC ಜರ್ನಿನ ಹೇಗ್ ಸ್ಟಾರ್ಟ್ ಮಾಡಿದ್ರಿ? MSc ಕೆಮಿಸ್ಟ್ರಿ ನಾನು ಬೇಸಿಕಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಗ್ರಾಜುಯೇಷನ್ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ. ಅದೇ ಫೀಲ್ಡ್ ಅಲ್ಲಿ ಸುಮಾರು ವರ್ಷ ಕೆಲಸ ಮಾಡಬೇಕಾದ್ರೆ ನಾನು ತುಂಬಾ ಮಾರ್ಕೆಟಿಂಗ್ ಅಫಿಷಿಯಲ್ಸ್ ನೋಡಿದಾಗ ನನ್ಗೇನಾಯ್ತು, ನನ್ಗೆ ಇನ್ಸ್ಪೈರ್ ಆಯ್ತು. ಯಾಕೆ ನಾನು ಈ ಪ್ರೊಫೆಷನ್ಗೆ ಹೋದ್ರೆ ನಾನು ಕೂಡ ಅವ್ರ ತರ ಲಕ್ಸುರಿ ಆಗಿರ್ಬೋದು ಅನ್ನೋದು ನನ್ನಲ್ಲೇ ಏನೋ ಒಂದು ಹೊಸ ಆಸಕ್ತಿ ಇತ್ತು. ಅದಕ್ಕೋಸ್ಕರ ನಾನು ಮಾರ್ಕೆಟಿಂಗ್ ಬಂದಾದ್ಮೇಲೆ MBA ಬ್ಯಾಂಕಿಂಗ್ ಫಿನಾನ್ಸ್ ಮತ್ತೆ ಇನ್ಶೂರೆನ್ಸ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಮುಗಿಸ್ದೆ. ಅದಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಅಲ್ಲಿ PhD ಕೂಡ ಮಾಡ್ತಾ ಇದ್ದೀನಿ. ಸರ್ ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಮಾರ್ಕೆಟಿಂಗ್ ನಿಮಗೆ ಎಷ್ಟು ಕಷ್ಟ ಆಯ್ತು ಸರ್? ಒಳ್ಳೆ ಕ್ವಶನ್ ಮೇಡಮ್. ಎಸ್, ಮಾರ್ಕೆಟಿಂಗ್ ಇಸ್ ಆಲ್ವೇಸ್ ಟಫ್ ಅಂತ ಎಲ್ಲರಿಗೂ ಗೊತ್ತಿದೆ. ಅಂಡ್ ಯಾರು ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ ಅವ್ರಿಗೆ ಇದು ಟಫ್ ಆಗಲ್ಲ. ಸೊ ನಾನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಮಾರ್ಕೆಟಿಂಗ್ ಅಂತ ಬಂದಾಗ ಇನಿಷಿಯಲಿ LIC ಪೇಪರ್ ಆಡ್ ನೋಡಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆದ್ಮೇಲೆ ಎಲ್ಲರೂ ನನಗೆ ಮೋಟಿವೇಟ್ ಮಾಡಿದ್ರು. ನೀನ್ ಇಷ್ಟೊಂದು ಮಾರ್ಕ್ಸ್ ತೆಗ್ದಿದ್ಯಾ, ಈ ಫೀಲ್ಡ್ ಅಲ್ಲಿ ಡೆಫಿನೆಟ್ಲಿ ನಿನ್ಗೊಂದು ಲೈಫ್ ಇದೆ ಅಂತ. ಅದಾದ್ಮೇಲೆ ನನಗೆ ಫರ್ದರ್ ಕಸ್ಟಮರ್ಸ್ನೆಲ್ಲ ಮೀಟ್ ಮಾಡಿದಾಗ ನನಗೆ ಗೊತ್ತಿಲ್ಲದೇನೆ ನನ್ನ ನಾಲೆಡ್ಜ್ ಡೆವಲಪ್ ಆಯಿತು. ನಾಲೆಡ್ಜ್ ಡೆವಲಪ್ ಆದ ತಕ್ಷಣ ನಾನು ಸ್ಕಿಲ್ಸ್ನ ಇನ್ಕಲ್ಕೇಟ್ ಮಾಡಿಕೊಂಡೆ. ಪ್ರೆಸೆಂಟೇಷನ್ನ ಕ್ಲೀನಾಗಿ ಮಾಡ್ತಾ ಇದ್ದೆ ಕಸ್ಟಮರ್ಸ್ಗೆ. ನೀಡ್ ಬೇಡ ಅನಾಲಿಸಿಸ್ ಅಂತ ಕರಿತೀವಿ. ಈ ನೀಡ್ ಬೇಸ್ಡ್ ಅನಾಲಿಸಿಸ್ ಅಂದ್ರೆ ಅವ್ರಿಗೆ ಯಾವ ರೀತಿ ಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಒಂದು ಟೈಲರ್ ಹತ್ರ ಹೋದಾಗ ಹೆಂಗೆ ಅವ್ರು ಅಳತೆ ಕೊಡ್ತಾರೆ, ಅದೇ ರೀತಿ ಕಸ್ಟಮರ್ ಹತ್ರ ಹೋದಾಗ ಅವ್ರಿಗೆ ಯಾವ್ದು ಫಿಟ್ ಆಗುತ್ತೆ ನಮ್ಮಲ್ಲಿರೋ ಪ್ಲಾನ್ ಅದನ್ನ ಡಿಸ್ಕಸ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ನಾನು ಕೊಟ್ಟಿರೋ ಅಂತ ಪ್ಲಾನ್ ಅವ್ರಿಗೆ ಮುಂದೆ ಬರೋಂಥ ಫ್ಯೂಚರ್ ಫೈನಾನ್ಷಿಯಲ್ ನೀಡ್ಸ್ಗೆ ತುಂಬಾ ಸಪೋರ್ಟ್ ಆಗುತ್ತೆ. ಇವತ್ತು ನನ್ನ ಕಸ್ಟಮರ್ಸ್ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ ನಾನು ಕೊಟ್ಟಿರೋ ಅಂತ ಪ್ಲಾನ್ಸ್ ಇಂದ. 7 years ಕೆಮಿಸ್ಟ್ರಿ ಓದಿ 7 years ಅದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡಿ ಮತ್ತೆ ಮಾರ್ಕೆಟಿಂಗ್ ಫೀಲ್ಡಿಗೆ ಬಂದು ಇಲ್ಲಿ ಇಷ್ಟೊಂದು ಅಚೀವ್ಮೆಂಟ್ಸ್ ಮಾಡಿದ್ದೀರಾ ಅಂದ್ರೆ ಇಟ್ಸ್ ರಿಯಲಿ ಇನ್ಸ್ಪೈರಿಂಗ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇವಾಗ ಎಷ್ಟೊಂದು ಜನಕ್ಕೆ ಕ್ವಶನ್ ಏನಂದ್ರೆ LIC ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ರಿಟರ್ನ್ಸ್ ಬರಲ್ಲ, ಮೋಸ ಆಗುತ್ತೆ. ಸೊ ಈ ತರ ಹಲವಾರು ಕ್ವಶನ್ಸ್ಗಳಿದೆ, ಅವರೆಲ್ಲ ಗೊಂದಲಗಳಿದೆ, ಅದಕ್ಕೆಲ್ಲ ನೀವೇನ್ ಹೇಳ್ತೀರಾ ಸರ್? ಓಕೆ, ಇದು ಒಳ್ಳೆ ಕ್ವಶನ್. ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಓವರ್ ಆಲ್ ಕನ್ಸಿಡರೇಷನ್ ಅಂತ ತಗೊಂಡ್ರೆ 2 ಟೈಪ್ ಇನ್ವೆಸ್ಟ್ಮೆಂಟ್ ಇದೆ. ಒಂದು ಗ್ಯಾರಂಟಿಡ್ ಟೈಪ್, ಇನ್ನೊಂದು ಶೇರ್ ಮಾರ್ಕೆಟ್ ಟೈಪ್ ಅಂತ ಕರಿತೀವಿ. ಈ ಗ್ಯಾರಂಟಿಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಟರ್ನ್ಸ್ ತುಂಬಾ ಜಾಸ್ತಿ ಇರಲ್ಲ, ಬಿಕಾಸ್ ಅವ್ರು ಇನ್ವೆಸ್ಟ್ ಮಾಡೋ ಅಂತ ಏರಿಯಾ ಬಂದು ಸೇಫ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಶೇರ್ ಮಾರ್ಕೆಟ್ ಅಂತ ಬಂದಾಗ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ರಿಟರ್ನ್ಸ್ ಏನಕ್ಕೆ ಜಾಸ್ತಿ ಇರುತ್ತೆ ಅಂದ್ರೆ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಮೆನಿ ಮ್ಯೂಚುವಲ್ ಫಂಡ್ಸ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋರು ನಮ್ಮ ಒಂದು LIC ಯೂಲಿಪ್ ನ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಜಾಸ್ತಿ ನಾಲೆಡ್ಜ್ ಬೇಕು. ಅದಷ್ಟೇ ಅಲ್ಲದೆ ಅಡ್ವೈಸರ್ ನಾಲೆಡ್ಜ್ ಇರಬೇಕು. ಬಟ್ ನಮ್ಮ LICಲಿ ಡೈರೆಕ್ಟ್ ಶೇರ್ ಮಾರ್ಕೆಟ್ ಪ್ಲಾನ್ ಇದೆ. ಲೈಕ್ ನಿವೇಶ್ ಪ್ಲಸ್ ಅಂತ ಇದೆ. 1 time ಇನ್ವೆಸ್ಟ್ಮೆಂಟ್ 4 year 3 months ಅಲ್ಲಿ ಮನಿ ಡಬಲ್ ಆಗಿದೆ.
ಅದಷ್ಟೇ ಅಲ್ಲ, ಇಂಡೆಕ್ಸ್ ಬೇಸ್ ಅಲ್ಲಿ ಆಲ್ರೆಡಿ 25% ತನಕ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ತೋರಿಸಿದೀವಿ. ನಾವು 12% ಅಂದ್ರೂ ಕೂಡ ದಿಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ನಮ್ಮ ನ್ಯೂಲಿಪಲ್ಲಿ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ಮೆಚುರಿಟಿ ಅಮೌಂಟ್ ಸಿಗೋದು ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ನಮ್ಮ ಹತ್ರ ಎಲ್ಲಾ ತರ ಪ್ರಾಡಕ್ಟ್ಸ್ ಇದೆ. ನೀವು ಬೈ ಮಾಡ್ಬೇಕಾದ್ರೆ ವೆದರ್ ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡಿ. ನಮ್ಮ LIC ಪಾಸ್ಟ್ 68 ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದೆ. ವಿ ಆರ್ ಬಿಲ್ಡಿಂಗ್ ಟ್ರಸ್ಟ್. 29 ಕೋಟಿ ಜನ ನಮ್ಮ ಹತ್ರ ಇದ್ದಾರೆ. ಸೊ ಒಂದು ಮನೆಯಲ್ಲಿ ಒಂದು ಮಗುನ ಮೇಂಟೈನ್ ಮಾಡೋದೇ ಕಷ್ಟ. ಇನ್ 29 crore ಪಾಲಿಸಿ ಹೋಲ್ಡರ್ಸ್ ನ ಮೇಂಟೈನ್ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ಅವರ್ LIC. ಸರ್, ನಿಮ್ಮ ಮಾತು ಎಷ್ಟೊಂದು ಜನಕ್ಕೆ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸರ್, ಇನ್ನೊಂದು ವಿಷಯ ಏನಂದ್ರೆ LIC ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ LICಗೆ ಏನೇ ಪ್ರಾಬ್ಲಮ್ ಆದ್ರೂ ಗವರ್ಮೆಂಟ್ ಆಫ್ ಇಂಡಿಯಾ ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ ಅಂತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸೊ ಆಗ್ಲೇ ಹೇಳ್ದಂಗೆ ನಮ್ಮ LIC ಆಫ್ ಇಂಡಿಯಾಗೆ ಸವರನ್ ಗ್ಯಾರಂಟಿ ಇದೆ. ಸವರನ್ ಗ್ಯಾರಂಟಿ ಅಂದ್ರೆ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಟು LIC ಅಂದಾಗ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಸಮ್ ರೆಸ್ಪಾನ್ಸಿಬಿಲಿಟಿ. ಯಾವ ತರ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಪಾಲಿಸಿ ತಗೊಂಡಿದ್ರೆ 10 ವರ್ಷ ಪಾಲಿಸಿ ರನ್ ಆಗಿದೆ, LICಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆ ಪಾಲಿಸಿ ಬಾಂಡ್ ಅಲ್ಲಿ ಏನ್ ಸಮ್ ಅಶ್ಯೂರ್ಡ್ ನಾವು ಮೆನ್ಷನ್ ಮಾಡಿದೀವಿ ಮತ್ತೆ ಲಾಸ್ಟ್ 10 years ಏನ್ ಬೋನಸ್ ಡಿಕ್ಲೇರ್ ಮಾಡಿದೀವಿ ಅದಷ್ಟನ್ನು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಲ್ ಮಾಡುತ್ತೆ. ಇದು LIC ಆಕ್ಟ್ ಕೂಡ ಸೆಕ್ಷನ್ 37 ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. LIC ಗ್ಯಾರಂಟಿ ಪ್ಲಾನ್ ಇವಾಗ ಯಾರು ಬೇಕಾದ್ರೂ ಬೈ ಮಾಡ್ಬೋದು, ಯಾವುದೇ ಭಯ ಇಲ್ಲದೆ. ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾನೇ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಸರ್. ಥ್ಯಾಂಕ್ ಯು ಸರ್, ಇವಾಗ ಇಂಡಿಯಾದಲ್ಲಿ ನೋಡಿದ್ರೆ ತುಂಬಾ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಮತ್ತೆ LIC ಏಜೆಂಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡೋದು ಹೇಗೆ? ಸೊ LIC ಏಜೆಂಟ್ ಆಗ್ಬೇಕಂತಿರೋರ್ಗೆ ನೀವೇನ್ ಟಿಪ್ಸ್ ಕೊಡ್ತೀರಾ? ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಸೊ ಅನ್ಎಂಪ್ಲಾಯ್ಮೆಂಟ್ ಡೆಫಿನೆಟ್ಲಿ ನಮಗ್ ನಾವೇ ಹಂಗ ಅನ್ಕೊಳ್ಳೋದು. ಬಿಕಾಸ್ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ ಅಂದ್ರೆ 100 ದಾರಿಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿನ LIC ಏಜೆಂಟ್ ಆಗು ಅಂದ್ರೆ ಅವ್ನು ಆಗಲ್ಲ ಅಂತಾನೆ. ಬಿಕಾಸ್ ಇಲ್ಲಿ ಯಾರ್ದು ತಪ್ಪು? ಸೊ ಪ್ರಯತ್ನ ಮಾಡದೆ ನೀವು ಸೋಲು ಒಪ್ಕೊಂಡ್ರೆ ಅದು ನಿಜವಾದ ಸೋಲು. ಪ್ರಯತ್ನ ಮಾಡಿ ನಿಮ್ಗೆ ಏನಾದ್ರು ಸೋಲ್ ಬಂತು ಅಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು. ಸೊ LIC ಏಜೆಂಟ್ ಅಂದಾಗ ಅವನ್ಗೆ ಎಷ್ಟು ಬೇಕಾದ್ರೂ ಅರ್ನ್ ಮಾಡೋ ಅಂತ ಕೆಪಾಸಿಟಿ ಇರುತ್ತೆ. ನಮ್ಮಲ್ಲಿ ಏನ್ ಬೇಕು, ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ನಮ್ಮ ಪ್ರಾಡಕ್ಟ್ ನಾಲೆಡ್ಜ್ ಬಗ್ಗೆ ತಿಳ್ಕೊಬೇಕು, ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ಡೆವಲಪ್ ಮಾಡಬೇಕು. ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿ ಇನ್ವೆಸ್ಟ್ ಮಾಡೋನು, ಪ್ರತಿಯೊಬ್ಬ ವ್ಯಕ್ತಿ ಯಾರ್ಗ ಅರ್ನಿಂಗ್ ಇರುತ್ತೆ ಅವ್ರು ಇನ್ವೆಸ್ಟ್ ಅಂತೂ ಮಾಡ್ಲೇಬೇಕು. ಸೊ ನಮ್ಮ LICಲಿ ಬೆಸ್ಟ್ ಪ್ರಾಡಕ್ಟ್ಸ್ ಇದೆ. ಸೊ ಆ ಬೆಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡು ನಾವು ಪ್ರೆಸೆಂಟ್ ಮಾಡಿದ್ರೆ ಒಬ್ರಲ್ಲ ಒಬ್ರಿಗೆ ಅವಶ್ಯಕತೆ ಇರುತ್ತೆ, ಅವ್ರು ಕನ್ಸಿಡರ್ ಮಾಡ್ತಾರೆ. ಅದರಿಂದ ನಮ್ಮ LIC ಅನ್ನೋದು ದಿ ಬೆಸ್ಟ್ ಪ್ರೊಫೆಷನ್. ಬಿಕಾಸ್ ನಮ್ಮ LICಲಿ ಎಲ್ಲಾ ತರ ಪ್ರಾಡಕ್ಟ್ಸ್ ಇದೆ. ಎಲ್ಲಾ ತರ ಪ್ರಾಡಕ್ಟ್ಸ್ ಇದ್ದಾಗ ನಾವು ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದು ತುಂಬಾ ಕಷ್ಟ ಅಲ್ಲ. ಸೊ ಅದರಿಂದ ನಾನೇನ್ ಹೇಳ್ತೀನಿ, ನಮ್ಮ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ನಿಜವಾಗ್ಲೂ ಇಲ್ಲ. ನಾವು ಡಿಸೈಡ್ ಮಾಡ್ತೀವಿ ಈ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ ಅಂತ. ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೆ, ನಾನು ಬಿಸ್ನೆಸ್ಗೆ ಹೋಗಲ್ಲ, ನಾನು ಕೆಲ್ಸಕ್ಕೆ ಸೇರ್ಕೊಂತೀನಿ, ನಂಗೆ ಸಂಬಳ ಬೇಕು ಅಂದ್ರೆ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಎಲ್ಲಿ ಸ್ಯಾಲ್ರಿ ಸಿಗ್ತಾ ಇದೆ, ಆ ಆರ್ಗನೈಸೇಷನ್ ಕೂಡ ಆ ಕಂಪನಿ ಬಿಸ್ನೆಸ್ ಮೇಲೆ ನಿಂತಿರುತ್ತೆ. ಆ ಆರ್ಗನೈಸೇಷನ್ಗೆ ಬಿಸ್ನೆಸ್ ಆಗಿಲ್ಲ ಅಂದ್ರೆ ನಿಮ್ಮ ಎಂಪ್ಲಾಯ್ಮೆಂಟ್ ಕೂಡ ಗ್ಯಾರಂಟಿ ಇಲ್ಲ. ಅದರಿಂದ ನಾನೇನ್ ಹೇಳ್ತೀನಿ, ನಮ್ಮ LIC ಕೆರಿಯರ್ ಅನ್ನೋದು ಇಟ್ಸ್ ಎ ಬಿಗ್ ಆಪರ್ಚುನಿಟಿ. ನಮ್ಮ LIC ಏಜೆಂಟ್ ಆಗಿ ಸೇರಿ, ನಮ್ಮ LIC ಏಜೆಂಟ್ ಆಗಿ ಸೇರಿ ಫರ್ದರ್ ನೀವು ಡೆವಲಪ್ಮೆಂಟ್ ಆಫೀಸರ್ ಕೂಡ ಆಗ್ಬೋದು. ಡೆವಲಪ್ಮೆಂಟ್ ಆಫೀಸರ್ ಆದ್ಮೇಲೆ ಮ್ಯಾನೇಜರ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಕ್ಲೀನ್ ಆಗಿ ಮಾಹಿತಿ ತಿಳ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏಜೆಂಟ್ಸ್ ಆಗಕ್ ಬರೋರ್ಗೆ ಏನ್ ನನ್ನ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ, ಸಪೋಸ್ ತಾವೇನಾದ್ರು LIC ಏಜೆಂಟ್ ಆದ್ರೆ ಯು ಆರ್ ಎ ಅಡ್ವೈಸರ್. ಅಡ್ವೈಸರ್ ಅಂದ್ರೆ ಯು ಆರ್ ಬ್ರಿಡ್ಜ್ ಬಿಟ್ವೀನ್ ಕಸ್ಟಮರ್ಸ್ ಮತ್ತೆ ನಮ್ಮ ಎಂಪ್ಲಾಯರ್ ಜೊತೆಗೆ. ಇಲ್ಲಿ ನಮ್ಮ ಹತ್ರ ಇರೋಂಥ ಪ್ರಾಡಕ್ಟ್ಸ್ ನ ನೀವು ಡಿಸ್ಕಸ್ ಮಾಡಬೇಕು. ಸೊ ನಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂದ್ರೆ, ಇಟ್ ಸ್ಟಾರ್ಟ್ಸ್ ಫ್ರಮ್ 3 months ಅಂತ ಕರಿತೀವಿ. 3 ತಿಂಗಳು ಮಗುವಿಂದ ಹಿಡಿದು ಸೀನಿಯರ್ ಸಿಟಿಸನ್ ತನಕ ನಮ್ಮ ಪ್ಲಾನ್ ನ ಕೊಡ್ಬೋದು. ಸೊ ಹಂಗಿದ್ದಾಗ ನೀವು ಕರೆಕ್ಟ್ ಆಗಿ ಪ್ರಾಡಕ್ಟ್ ನ ಅರ್ಥ ಮಾಡ್ಕೊಂಡ್ರೆ, ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫೈನಾನ್ಷಿಯಲ್ ಗೋಲ್ ಅನ್ನೋದಿರುತ್ತೆ. ಆ ಫೈನಾನ್ಷಿಯಲ್ ಗೋಲ್ ಅಚೀವ್ ಮಾಡೋದಕ್ಕೆ ಅವ್ರು ಎಲ್ಲರೂ ಕೂಡ ಸೇವಿಂಗ್ಸ್ ಮಾಡಬೇಕು ಮತ್ತೆ ಇನ್ವೆಸ್ಟ್ ಮಾಡಬೇಕು. ನಾವು ಒಂದು ಕಸ್ಟಮರ್ಗೆ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಬರೀ ಪ್ರಾಡಕ್ಟ್ ನ ಸೆಲ್ ಮಾಡಕ್ ಹೋದ್ರೆ ಆ ಪ್ರಾಡಕ್ಟ್ ಫೀಚರ್ಸ್ ಡೀಟೇಲ್ಸ್ ನಾವು ಆನ್ಲೈನ್ ಅಲ್ಲೇ ನೋಡ್ತಾರೆ. ನಾವು ಅದು ಬೆನಿಫಿಟ್ ಬಗ್ಗೆ ಮಾತಾಡ್ಬೇಕು. ಹೌ ಇಟ್ ಈಸ್ ಗೋಯಿಂಗ್ ಟು ಸೂಟಬಲ್ ಫಾರ್ ಹಿಮ್ ಅಂತ ನೀಡ್ ಬೇಸ್ಡ್ ಅನಾಲಿಸಿಸ್ ಮಾಡಬೇಕು. ಅದಕ್ಕೋಸ್ಕರ ನೀವು LIC ಏಜೆಂಟ್ ಆಗಿ ಕೆಲವ್ರು ಸಕ್ಸಸ್ ಆಗಿದ್ದಾರೆ, ಕೆಲವ್ರು ಸಕ್ಸಸ್ ಆಗಿಲ್ಲ ಅಂದ್ರೆ ಅವರಲ್ಲಿ ಅವರು ಡೆವಲಪ್ ಆಗಿಲ್ಲ. ಯಾವ ವ್ಯಕ್ತಿ ಡೆವಲಪ್ ಆಗಿ ಈ ಪ್ರೊಫೆಷನ್ ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದರೆ ಅವರೆಲ್ಲ ತುಂಬಾ ದೊಡ್ಡದಾಗಿ ಅಚೀವ್ ಮಾಡಿದ್ದಾರೆ. ಯಾರು ಇದನ್ನ ಕೇರ್ಲೆಸ್ ಆಗಿ ತಗೊಂಡಿದ್ದಾರೆ, ಬೇಕಾಬಿಟ್ಟಿ ಮಾಡಿದ್ದಾರೆ,
ಅವರಷ್ಟೇ ಸಕ್ಸಸ್ ಆಗಿಲ್ಲ ಬಿಟ್ರೆ ಯಾರು ಸಿನ್ಸಿಯರ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ. ಅದಕ್ಕೆ ನೀವು ಏಜೆಂಟ್ ಆಗ್ಬೇಕಂದ್ರೆ ಮೇನ್ ಏನಂದ್ರೆ, ನಾನು LIC ಏಜೆಂಟ್ ಆದ್ಮೇಲೆ ನಾನು ಪ್ರಾಪರ್ ಆಗಿ ಟ್ರೈನಿಂಗ್ ತಗೊಂತೀನಿ, ನಾನು ಪ್ರಾಪರ್ ಆಗಿ ನಾಲೆಡ್ಜ್ ಡೆವಲಪ್ ಮಾಡ್ಕೊತೀನಿ, ನಾನು ಪ್ರಾಪರ್ ಆಗಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ಕೊಡ್ತೀನಿ, ಒಂದು ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಡ್ತೀನಿ ಅಂದ್ರೆ ಗೆಲುವಂತೂ 100% ನಿಮ್ಗೆ ಖಂಡಿತ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವೇ ಸರ್. ಕೆಮಿಸ್ಟ್ರಿ ಫೀಲ್ಡ್ ಇಂದ ಬಂದು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಇವಾಗ ಚೀಫ್ ಆರ್ಗನೈಸರ್ ಆಗಿ 2 times ಟಾಪರ್ ಆಗಿ ಮತ್ತೆ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ LIC ಅಲ್ಲಿ. ಸೊ ಯು ಆರ್ ಅ ರಿಯಲ್ ಇನ್ಸ್ಪಿರೇಷನ್ ಸರ್. ನನ್ಗೆ ಏನಂದ್ರೆ, ಸೊ ನಾನ್ ಮಾಡಿದ್ದೀನಿ ಅಂದ್ರೆ ಇದು ಎಲ್ಲರೂ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನೀವು ಸಿನ್ಸಿಯಾರಿಟಿ ಅನ್ನೋದನ್ನ ಡೆವಲಪ್ ಮಾಡ್ಕೊಳ್ಳಿ. ಯಾವಾಗ್ಲೂ 3 ವಿಷಯ ತುಂಬಾ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕಂದ್ರೆ. ಒಂದು ಬಂದು ನಾಲೆಡ್ಜ್ ಇರಬೇಕು. ಸೊ ನಾಲೆಡ್ಜ್ ಜೊತೆಗೆ ನಿಮ್ಮ ಆಟಿಟ್ಯೂಡ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಕಮ್ಯುನಿಕೇಶನ್ ಅನ್ನೋದು ಕ್ಲಿಯರ್ ಆಗಿದ್ರೆ ಸೊ ನಿಮ್ಗೆ ಈಸಿಯಾಗಿ ಯಾವುದೇ ಒಂದು ಪ್ರೊಫೆಷನ್ಗೆ ಹೋದ್ರೂ ಕೂಡ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಯ್ನ್ ಆಗಿ ನಮ್ಮ ಜನ ಇವತ್ತೊಂದು ದಿನ ಯಾಕೆ ಸುಮಾರು ಜನ ಫೇಲಿಯರ್ ಆಗ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಎಟಿಕ್ವೇಟ್ಸ್ ಅನ್ನೋದಿಲ್ಲ. ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ಬೇಕಾದ್ರೆ ಯಾವ ತರ ಮಾತಾಡ್ಬೇಕು ಆ ಒಂದು ಶ್ರದ್ಧೆ ಇಲ್ಲ. ಸೊ ಅದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಸೊ ಅವ್ರ ಲೈಫ್ ಕೂಡ ತುಂಬಾ ಈಸಿ ಆಗಿರುತ್ತೆ. ಇವತ್ತೊಂದು ದಿನ ದುಡ್ಡು ದುಡಿಯೋದು ತುಂಬಾ ಕಷ್ಟ. ಬಿಕಾಸ್ ದುಡ್ಡು ದುಡಿಯೋಕೆ 100 ಕಡೆ ಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ LIC ಪ್ರೊಫೆಷನ್ ಅಂತ ತಗೊಂಡ್ರೆ ನಂಬರ್ ಆಫ್ ಆಪರ್ಚುನಿಟೀಸ್ ಇದೆ. ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ಎಷ್ಟು ಬಿಸ್ನೆಸ್ ತರ್ತಾರೋ ಅದ್ರ ಮೇಲೆ ಅವ್ರಿಗೆ ಗ್ಯಾರಂಟಿಡ್ ಇನ್ಕಮ್ ಇರುತ್ತೆ. ಸರ್ ನಂಗೆ ಗೊತ್ತಾಯ್ತು ನೀವು ಏಜೆಂಟ್ಸ್ಗೆ ಟ್ರೈನಿಂಗ್ ಕೂಡ ಮಾಡ್ತೀರಾ ಅಂತ. ಸೊ ಇದರಿಂದ ಏಜೆಂಟ್ಸ್ಗಳು ತುಂಬ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ತಗೋತಾ ಇದ್ದಾರೆ. ಸೊ ನಾನು ಕೂಡ ಇವಾಗ ನಿಮ್ಮಿಂದ ಇನ್ಫಾರ್ಮೇಷನ್ನ ತಗೊಂಡೆ. ಇದಷ್ಟೇ ಅಲ್ಲ, ನೀವು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ಕಲ್ಲೂ ಕೂಡ LIC ಬಗ್ಗೆ ವೀಡಿಯೋಸ್ನ ಶೇರ್ ಮಾಡ್ತಿದ್ದೀರಾ. ಸೊ ಇದರಿಂದನೂ ತುಂಬ ಕಾಮನ್ ಮ್ಯಾನ್ಸ್ಗೆ ಯೂಸ್ ಆಗ್ತಿದೆ ಮತ್ತು ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗ್ತಿದೆ. ಸೊ ನೀವು ಹೀಗೆ ಗ್ರೋ ಆಗ್ತಾ ಇರಿ ಮತ್ತು ನಮ್ಗೆ ಇನ್ನೂ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರಿ. ಸೊ ಇಷ್ಟೊತ್ತು ನೀವು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಮತ್ತು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.